ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಟ್ರಿಪ್ಲೆಟ್ ಫಾರ್ಮ್ ಅಲ್ಲಿ ಮತ್ತೆ ಟ್ರಾನ್ಸ್ಪೋಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ, ಸರಿನಾ? ಸೊ ಫಸ್ಟ್ ಈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಎರಡು ಟೈಪ್ಸ್ ಆಫ್ ಕ್ವಶನ್ ಕೇಳ್ಬೋದು. ಒಂದು, ಈ ಸ್ಪಾರ್ಕ್ಸ್ ಮ್ಯಾಟ್ರಿಕ್ಸ್ ಜೊತೆ ನೀವು ಟ್ರಿಪ್ಲೆಟ್ ಅನ್ನ ಕಂಡುಹಿಡಿಯಲೇಬೇಕು, ಇದರಲ್ಲೂ ಕೂಡ ಕಂಡುಹಿಡಿಬೇಕು, ಇನ್ನೊಂದು ಟೈಪ್ ಅಲ್ಲೂ ಕೂಡ ಕಂಡುಹಿಡಿಬೇಕು. ಇದರಲ್ಲಿ ನಾವು ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿದು ಅದ್ರದ್ದು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿತೀವಿ. ಇನ್ನೊಂದು ಕೇಳ್ತಾರೆ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅಂತ. ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿದು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅನ್ನ ತೋರಿಸಬೇಕಾಗತ್ತೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಕೊಡ್ಬೋದು, ಇಲ್ಲ ಅಂತಂದ್ರೆ ಇನ್ನೊಂದು ಟೈಪ್ಸ್ ಆಫ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಕೇಳ್ಬೋದು. ಸೊ ಎರಡನ್ನೂ ಕೂಡ ಕಲ್ತಿರಿ, ವೆರಿ ಈಸಿ ಪ್ರಾಬ್ಲಮ್. ಆ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಮುಖಾಂತರ. ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಗಳು ಕೂಡ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಈಗ ಈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ನಾವು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿಯೋಣ. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಗೆ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿದಾದ್ಮೇಲೆ ಈ ಒಂದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಬೇಕು. ಆ ಒಂದು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಗೆ ಮತ್ತೆ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿಬೇಕು. ಅಷ್ಟೇ, ವೆರಿ ಈಸಿ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಸಿಂಪಲ್. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ ಗಳಿಗಿನ್ನ ಝೀರೋ ಎಲಿಮೆಂಟ್ ಗಳು ಜಾಸ್ತಿ ಇದ್ರೆ, ಈಗ ನಾನ್ ಝೀರೋ ಎಲಿಮೆಂಟ್ ಅಂತಂದ್ರೇನು? ಝೀರೋನ ಬಿಟ್ಟು ಉಳಿದಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನ ನಾನ್ ಝೀರೋ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ, ಸರಿನಾ? ಝೀರೋ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ಸ್ ಯಾವ್ಯಾವ ಇದಾವೆ? ಝೀರೋ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ಸ್ 5 ಇದೆ, 3, 7, 8. ಈ 4 ಎಲಿಮೆಂಟ್ ಗಳನ್ನ ಬಿಟ್ಟು ಇನ್ನು ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಗಳು ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಝೀರೋ ಆಗಿದಾವೆ ಅಂತ ಅಂದ್ರೇನು? ದಿಸ್ ಈಸ್ ಎ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಇನ್ ವಿಚ್ there will be more number of zeros than the non-zero elements, it will be called as the sparse matrix. So ಇದೊಂದು sparse matrix ಅಂತ ಕರಿಬೋದಾ? Yes, because it is having more number of zeros than the non-zero element. ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಏನ್ ಬರೀಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ರೋಸ್. ಸೊ ಟೋಟಲ್ ನಂಬರ್ ಆಫ್ ರೋಗಳು ಎಷ್ಟಿದಾವೆ ಇದರಲ್ಲಿ? ರೋ ಅಂತಂದ್ರೆ ಹಾರಿಜಾಂಟಲ್ 1, 2, 3, 4. ಸೊ ಟೋಟಲ್ 4 ಇರೋದು. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಕಾಲಮ್ಸ್. ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರೋದು ನಮಗೆ? 1, 2, 3, 4, 5. ಸೊ ಟೋಟಲ್ ನನಗೆ 5 ಕಾಲಮ್ಗಳಿದಾವೆ, ಸರಿನಾ? ರೋಸ್ ಅಂತ ಅಂದ್ರೆ ಹಾರಿಜಾಂಟಲ್, ಕಾಲಮ್ಸ್ ಅಂತ ಅಂದ್ರೆ ವರ್ಟಿಕಲ್. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ non-zero elements ಅಂತಂದ್ರೆ ಝೀರೋನ ಬಿಟ್ಟು ಬೇರೆ ಯಾವ್ಯಾವ ನಂಬರ್ಸ್ ಉಳ್ಕೊಂಡಿರ್ತಾವ ಅವೆಲ್ಲ ನಾನ್ ಝೀರೋ ಎಲಿಮೆಂಟ್ಸ್ಗಳು ಎಷ್ಟಿದಾವೆ ನೋಡಿ? 5 ಇದೆ, 3 ಇದೆ, 7 ಇದೆ, 8 ಇದೆ. ಎಷ್ಟಿರೋದು ಇನ್ ಟೋಟಲ್? 1, 2, 3, 4 ನಾನ್ ಝೀರೋ ಎಲಿಮೆಂಟ್ಸ್ಗಳಿದ್ದಾವೆ. ಸೊ ರೈಟ್ ಇಟ್ ಆಸ್ 4. ಸೊ ಈಗ ಇದನ್ನ ನಾವು ಟ್ರಿಪ್ಲೆಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. ದೇರ್ ಫೋರ್ ದ ಟ್ರಿಪ್ಲೆಟ್ ಫಾರ್ಮ್ ಈಸ್ ಅಂತ ಬರೆದ್ಬಿಟ್ಟು ಫಸ್ಟ್ ರೋ ಅನ್ನ ಬರಿಬೇಕು. ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ನಾನ್ ಝೀರೋ ಎಲಿಮೆಂಟ್, ಸರಿನಾ? ಟೇಬಲ್ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗೋಣ. ಸೊ ಈಗ ಕೊಟ್ಟಿರುವಂತ ಸ್ಪಾರ್ಕ್ಸ್ ಮ್ಯಾಟ್ರಿಕ್ಸ್ಗೆ ಎಷ್ಟು ರೋಗಳಿರೋದು? 4 ರೋಗಳಿದಾವೆ. ಕಾಲಮ್ಸ್ ಎಷ್ಟಿರೋದು? 5 ಕಾಲಮ್. ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟು? 4. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ಹತ್ರ ನಾನ್ ಝೀರೋ ಎಲಿಮೆಂಟ್ಸ್ ಇದಾವಲ್ಲ 4, ಅವು ಯಾವ ರೋಗೆ ಬಿಲಾಂಗ್ ಆಗ್ತವೆ, ಯಾವ ಕಾಲಮ್ಗೆ ಬಿಲಾಂಗ್ ಆಗ್ತವೆ, ಮತ್ತೆ ಆ ನಾನ್ ಝೀರೋ ಎಲಿಮೆಂಟ್ದು ವ್ಯಾಲ್ಯೂ ಏನು ಅಂತ ಬರೀತಾ ಹೋಗ್ತೀನಿ. ನೋಡಿ, ಇವಾಗ ಫಸ್ಟ್ ಇಲ್ಲಿ ಇಂಡೆಕ್ಸಿಂಗ್ ಮಾಡ್ಕೋಬೇಕು. 0th ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಗೊತ್ತಾಯ್ತಾ? ಇಂಡೆಕ್ಸಿಂಗ್ 0 ಇಂದನೇ ಇರ್ಬೇಕು. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್, ಥರ್ಡ್, ಫೋರ್ತ್ ಕಾಲಮ್. 0th ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಈ ತರನೇ ಇರ್ಬೇಕು, ಸರಿನಾ? ಈಗ ಎಲ್ಲೆಲ್ಲಿ ನಾನ್ ಝೀರೋ ಎಲಿಮೆಂಟ್ಸ್ ಇದಾವೆ ನೋಡಿ. 5 ಈಸ್ ಎ ನಾನ್ ಝೀರೋ ಎಲಿಮೆಂಟ್. 0th ರೋ ಅಲ್ಲಿ ಇದೆ, ಥರ್ಡ್ ಕಾಲಮ್ ಅಲ್ಲಿ ಇದೆ. ಗೊತ್ತಾಯ್ತಾ? 0th ರೋ, ಥರ್ಡ್ ಕಾಲಮ್, ವ್ಯಾಲ್ಯೂ ಈಸ್ 5. 0th ರೋ, ಥರ್ಡ್ ಕಾಲಮ್, ವ್ಯಾಲ್ಯೂ ಈಸ್ 5. ನೆಕ್ಸ್ಟ್ ಮತ್ತಿನ್ನ ಯಾವ್ದಾದ್ರು ನಾನ್ ಝೀರೋ ಎಲಿಮೆಂಟ್ ಇದೆಯಾ ಆ ಒಂದು ರೋ ಅಲ್ಲಿ? ಇಲ್ಲ. ನೆಕ್ಸ್ಟ್ ಈ ಒಂದು ರೋ ಅಲ್ಲಿ ಇದೆಯಾ? ಫಸ್ಟ್ ರೋ ಅಲ್ಲಿ? ಎಸ್. ಎಷ್ಟು? 3. ಫಸ್ಟ್ ರೋ, ಸೆಕೆಂಡ್ ಕಾಲಮ್, ವ್ಯಾಲ್ಯೂ ಈಸ್ 3. ಫಸ್ಟ್ ರೋ, ಸೆಕೆಂಡ್ ಕಾಲಮ್, ವ್ಯಾಲ್ಯೂ ಈಸ್ 3. ನೆಕ್ಸ್ಟ್ ಮತ್ತಿನ್ ಯಾವ್ದೋ ಇದ್ರು ಇದೆಯಾ ಫಸ್ಟ್ ರೋ ಅಲ್ಲಿ? ಇಲ್ಲ. ಸೆಕೆಂಡ್ ರೋ ಅಲ್ಲಿ 7 ಇದೆ. ಸೆಕೆಂಡ್ ರೋ, ಫಸ್ಟ್ ಕಾಲಮ್, ವ್ಯಾಲ್ಯೂ ಈಸ್ 7. ಸೆಕೆಂಡ್ ರೋ, ಫಸ್ಟ್ ಕಾಲಮ್, ವ್ಯಾಲ್ಯೂ ಈಸ್ 7. ನೆಕ್ಸ್ಟ್ ಇಲ್ಲಿ ಥರ್ಡ್ ರೋ ಅಲ್ಲಿ ಇದೆಯಾ? ಎಸ್, 1 ಇದೆ, 8. ಥರ್ಡ್ ರೋ, ಫೋರ್ತ್ ಕಾಲಮ್, ವ್ಯಾಲ್ಯೂ ಈಸ್ 8.
ಥರ್ಡ್ ರೋ ಫೋರ್ತ್ ಕಾಲಮ್ ವ್ಯಾಲ್ಯೂ ಈಸ್ 8. ಸೊ ಇವಾಗ ನೋಡಿ ನನಗೆ ಎಲ್ಲವೂ ಕೂಡ ಸಿಕ್ಕಿದ್ದು. ನಾನ್ ಜೀರೋ ಎಲಿಮೆಂಟು ಯಾವ ರೋ ಅಲ್ಲಿ ಇದಾವೆ, ಯಾವ ಕಾಲಮ್ ಅಲ್ಲಿ ಇದಾವೆ, ಮತ್ತೆ ಅವುಗಳ ವ್ಯಾಲ್ಯೂ ಏನು. ಈಗ ಏನ್ ಮಾಡಬೇಕು, ಈ ಸ್ಪಾರ್ಸ್ ಮ್ಯಾಟ್ರಿಕ್ಸಿನ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಬೇಕು. ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಎ. ಸೊ ಟ್ರಾನ್ಸ್ಪೋಸ್ ಅಂತಂದ್ರೇನು, ಕಾಲಮ್ ವಿಲ್ ಬಿಕಮ್ ರೋ, ರೋ ವಿಲ್ ಬಿಕಮ್ ಕಾಲಮ್. ವೆರಿ ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ, ಇಲ್ಲಿ ರೋ ಇದೆಯಲ್ಲ ಅದನ್ನ ಕಾಲಮ್ ವೈಸ್ ಬರೀರಿ. 0 0 0 5 0 0 0 0 5 0. ನೋಡಿ ಏನ್ ಮಾಡಿದೆ, ರೋ ತರ ಇದ್ದಿದ್ದನ್ನ ಕಾಲಮ್ ತರ ಬರ್ದೆ ಅಷ್ಟೇ. 0 0 3 0 0 0 0 3 0 0. ನೆಕ್ಸ್ಟ್ 0 7 0 0 0 0 7 0 0 0. ನೆಕ್ಸ್ಟ್ 0 0 0 0 8 0 0 0 0 8. ಸೊ ಏನ್ ಮಾಡಿದ್ವಿ ನಾವು, ನಮಗೆ ಏನು ರೋ ವೈಸ್ ಇತ್ತು ಅದನ್ನ ಕಾಲಮ್ ವೈಸ್ ಬರದ ತಕ್ಷಣ ಇದು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದಕ್ಕೆ ಮತ್ತೆ ಸೇಮ್ ಪ್ರೊಸೀಜರ್ ಅಲ್ಲಿ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿಬೇಕು. ಸೊ ಯಾವ ರೀತಿ ಕಂಡುಹಿಡಿಯೋದು, ಫಸ್ಟ್ ಟೋಟಲ್ ನಂಬರ್ ಆಫ್ ರೋಗಳು ಎಷ್ಟಿದಾವೆ ಬರೀರಿ. ಟೋಟಲ್ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು, ಎಷ್ಟು ರೋಗಳಿರೋದು, ಆರಿಜಾಂಟಲ್ ರೋ ಅಂದ್ರೆ 1 2 3 4 5. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಕಾಲಮ್ಸ್, ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರೋದು, 1 2 3 4 ವರ್ಟಿಕಲ್ ಆಗಿರುವಂತದ್ದು 4. ನೆಕ್ಸ್ಟ್ ಏನ್ ಬರೀಬೇಕು, ಟೋಟಲ್ ನಂಬರ್ ಆಫ್ ನಾನ್ ಜೀರೋ ಎಲಿಮೆಂಟ್ಸ್, ಟೋಟಲ್ ನಂಬರ್ ಆಫ್ ನಾನ್ ಜೀರೋ ಎಲಿಮೆಂಟ್ಸ್. ಸರಿನಾ, ಟೋಟಲ್ ನಂಬರ್ ಆಫ್ ನಾನ್ ಜೀರೋ ಎಲಿಮೆಂಟ್ಸ್ ಎಷ್ಟಿರೋದು, ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ನಾನ್ ಜೀರೋ ಎಲಿಮೆಂಟ್ಸ್ ಇರ್ತವೆ ಇದರಲ್ಲೂ ಕೂಡ ಅಷ್ಟೇ ಇರ್ತವೆ. ಯಾಕೆ, ನಾವು ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡಿಲ್ಲ, ಕೇವಲ ರೋಗಳನ್ನ ಕಾಲಮ್ಗಳಾಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ ಅಷ್ಟೇ. ಏನಕ್ಕೆ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋದಕ್ಕೆ. ವ್ಯಾಲ್ಯೂಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಸೊ ನಾನ್ ಜೀರೋ ಎಲಿಮೆಂಟ್ಸ್ ಎಷ್ಟಿರ್ತವೆ, 4 ಇರ್ತವೆ ನೋಡಿ, 1 2 3 4. ಸರಿನಾ, ಎಸ್. ಸೊ ಈಗ ಇದಕ್ಕೆ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರೆಯೋಣ. ದೇರ್ ಫೋರ್ ಟ್ರಿಪ್ಲೆಟ್ ಫಾರ್ಮ್ ಈಸ್ ಅಂತ ಬರೆದ್ಬಿಟ್ಟು ನಂಬರಿಂಗ್ ಮಾಡಿ. 0 1 2 3 4. 0th ರೋ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ. ನೆಕ್ಸ್ಟ್ ಕಾಲಮ್, 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಗೊತ್ತಾಯ್ತಾ, 0 ಇಂದನೇ ಶುರು ಮಾಡ್ಬೇಕು. ಈಗ ಫಸ್ಟು ರೋ ಅನ್ನ ತೊಳಿ, ನೆಕ್ಸ್ಟು ಕಾಲಮ್, ನೆಕ್ಸ್ಟು ಟೋಟಲ್ ನಂಬರ್ ಆಫ್ ನೆಕ್ಸ್ಟು ನಾನ್ ಜೀರೋ ಎಲಿಮೆಂಟ್ಸ್. ಎಷ್ಟು ರೋಗಳಿರೋದು ಈಗ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ಗೆ 5 ಇದೆ. ನೆಕ್ಸ್ಟ್ ಕಾಲಮ್ಸ್ ಎಷ್ಟಿರೋದು 4. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ನಾನ್ ಜೀರೋ ಎಲಿಮೆಂಟ್ಸ್ ಎಷ್ಟಿರೋದು 4. ಸೊ ಈಗ ಯಾವ್ಯಾವು ಅಂತ ಬರೀತಾ ಹೋಗೋಣ. 0th ರೋ ಅಲ್ಲಿ ಯಾವ್ದಾದ್ರು ನಾನ್ ಜೀರೋ ಎಲಿಮೆಂಟ್ ಇದೆಯಾ, ಇಲ್ಲ, ಎಲ್ಲದು ಕೂಡ 0 ಇದಾವೆ. ಫಸ್ಟ್ ರೋ ಅಲ್ಲಿ ಇದೆಯಾ, ಎಸ್ 7 ಇದೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಇಸ್ 7. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಇಸ್ 7. ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಇದೆಯಾ ನಾನ್ ಜೀರೋ ಎಲಿಮೆಂಟ್, ಎಸ್ 3 ಇದೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 3. ಸೆಕೆಂಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 3. ನೆಕ್ಸ್ಟ್ ಇನ್ಯಾವುದಾದ್ರೂ ಇದೆಯಾ ಸೆಕೆಂಡ್ ರೋ ಅಲ್ಲಿ, ಇಲ್ಲ. ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ ಒಂದೇ ಒಂದು ನಾನ್ ಜೀರೋ ಎಲಿಮೆಂಟ್ ಇರೋದು 5. ಸೊ ಅದೆಲ್ಲಿದೆ, ಥರ್ಡ್ ರೋ 0th ಕಾಲಮ್ ವ್ಯಾಲ್ಯೂ ಇಸ್ 5. ಥರ್ಡ್ ರೋ 0th ಕಾಲಮ್ ವ್ಯಾಲ್ಯೂ ಇಸ್ 5. ನೆಕ್ಸ್ಟ್ ಇನ್ಯಾವುದಾದ್ರೂ ಇದೆಯಾ ಆ ಒಂದು ರೋ ಅಲ್ಲಿ, ಇಲ್ಲ. ನೆಕ್ಸ್ಟ್ ಫೋರ್ತ್ ರೋ ಅಲ್ಲಿ ಇದೆಯಾ, ಎಸ್ ಒಂದಿದೆ, 8. ಫೋರ್ತ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಇಸ್ 8. ಫೋರ್ತ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಇಸ್ 8. ಸೊ ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಇನ್ನೊಂದು ಫಾರ್ಮೇಟ್ ಬರುತ್ತೆ ಅಂತ ಹೇಳಿದೀನಿ, ಏನೋ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಸ್ಪಾರ್ಕ್ಸ್ ಮ್ಯಾಟ್ರಿಕ್ಸ್ ಅಲ್ಲೇ. ಸೊ ಅದನ್ನು ಕೂಡ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಮುಖಾಂತರ. ಸೊ ಇದರಲ್ಲಿ ಇನ್ನು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿ, 1-2-3 ಪ್ರಾಬ್ಲಮ್ ಈ ಒಂದು ಕಾನ್ಸೆಪ್ಟ್ ಅಂಡರ್, 1-2-3 ಪ್ರಾಬ್ಲಮ್ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅಲ್ಲಿ ನೋಡ್ಕೊಂಡ್ರೆ ಸಾಕು. ಸೊ ಆ ಎಲ್ಲಾ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.